ಹಾಯ್ ಹಲೋ ನಮಸ್ತೆ, ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿ.ವಿ. ಸ್ಪೆಷಲ್. ನಮಗೆಲ್ಲ ಹೊಸ ವರ್ಷ ಅಂದರೆ ಯುಗಾದಿ. ಈ ಯುಗಾದಿ ಸಂಭ್ರಮಕ್ಕೆ ಯಾವ್ಯಾವ ಸೀರೆಗಳು ಟ್ರೆಂಡ್ನಲ್ಲಿದೆ, ಯಾವ್ಯಾವ ಔಟ್ಫಿಟ್ಗಳಾಗಲಿ, ದಾವಣಿ ಲಂಗ ಆಗಲಿ, ಏನೆಲ್ಲ ಬಂದಿದೆ, ಹೇಗೆಲ್ಲ ಸ್ಟೈಲಿಂಗ್ ಮಾಡ್ಬೋದು, ಈ ಬಗ್ಗೆ ತಿಳ್ಕೊಳ್ಳೋಣವಾ? ಬನ್ನಿ ಹಾಗಾದರೆ. Hello ma'am. Oh, hello Poonam. Welcome to Adya Design Studio. ಥ್ಯಾಂಕ್ ಯು ವೆರಿ ಮಚ್. ಯುಗಾದಿ ಹಬ್ಬದ ಶುಭಾಶಯಗಳು. Thank you ma'am. ನಿಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಪೂನಮ್ ಅವರು ಡಿಸೈನರ್ ಆ್ಯಂಡ್ ಸ್ಟೈಲಿಸ್ಟ್. ಸೊ ಈ ದಿನ ಈ ಹಬ್ಬಕ್ಕೆ ಯಾವ್ಯಾವ ಬಗೆಯ ಸೀರೆಗಳು ಟ್ರೆಂಡಲ್ಲಿದೆ, ಯಾವ್ಯಾವ ಡಿಸೈನರ್ಗೆ ಬ್ಲೌಸ್ಗಳು ಹೇಗೆ ಸ್ಟೈಲಿಂಗ್ ಮಾಡ್ಬೋದು, ಈ ಎಲ್ಲದ್ರ ಬಗ್ಗೆ ನಮಗೊಂದು ಸ್ವಲ್ಪ ಮಾಹಿತಿ ಬೇಕು. ಎಸ್ ಮ್ಯಾಮ್, ಶೋರ್. ಓಕೆ, ಸೊ ಮೊದಲು ಸೀರೆಗಳ ಬಗ್ಗೆ ಹೇಳ್ತೀರಾ? ಇವಾಗ ಸೀರೆ ವರ್ಷದ ಫಸ್ಟ್ ಹಬ್ಬ ಅಂತಾನೆ ನಾವು ಯುಗಾದಿನ ಸೆಲೆಬ್ರೇಟ್ ಮಾಡ್ತೀವಿ. ಎಸ್ಪೆಷಲಿ ಕನ್ನಡದವರು ಇಟ್ಸ್ ಫಸ್ಟ್ ಹಬ್ಬ, ನ್ಯೂ ಇಯರ್ ಅಂತಾನೆ ಸೆಲೆಬ್ರೇಟ್ ಮಾಡ್ತೀವಿ. ಎಲ್ಲರೂ ಹಬ್ಬಕ್ಕಂತೂ ಡೆಫಿನೆಟ್ ಆಗಿ 1-2 ಸೀರೆಗಳು ತಗೊಂತಾರೆ. ಸೊ ಇವಾಗ ತುಂಬಾ ವಿ ಹ್ಯಾವ್ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ. ಇವಾಗ ಕಂಚಿ ಸಿಲ್ಕ್ಸ್ ಅಲ್ಲಿ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಇದೆ, ಬಿಗ್ ಬಾರ್ಡರ್ ಸ್ಯಾರೀಸ್ ಇದೆ, ಸ್ಮಾಲ್ ಬಾರ್ಡರ್ ಸ್ಯಾರೀಸ್ ಇದೆ, ಕಲಂಕಾರಿ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ, ಬನಾರಸಿ ತುಂಬಾ ಚೆನ್ನಾಗಿ ಟ್ರೆಂಡಿಂಗ್ ಅಲ್ಲಿ ಇದೆ. ಇವಾಗ ಪೆಸ್ಟಲ್ ಕಲರ್ಸು ಟ್ರೆಂಡಿಂಗ್ ಅಲ್ಲಿ ಇದೆ, ಡ್ಯುವೆಲ್ ಕಲರ್ ಸ್ಯಾರೀಸ್ ಕೂಡ ಇದೆ. ಅದ್ರ ಜೊತೆಗೆ ಮೈಸೂರು ಸಿಲ್ಕ್, ಸೆಮಿ ಸಿಲ್ಕ್ ಸ್ಯಾರೀಸು, ಮೈಸೂರು ಸಿಲ್ಕ್ ಸ್ಯಾರೀಸು ಎಲ್ಲಾನು ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ ಮ್ಯಾಮ್. ಓಕೆ ಪೂನಮ್ ಅವರೇ, ಈಗ ಹೆವಿ ಇರೋ ಸ್ಯಾರಿಗಳು ಟ್ರೆಂಡ್ ನಲ್ಲಿ ಇಲ್ಲ ಅಂತ ಅನ್ಕೊಂಡಿದೀವಿ. ಓಕೆ, ಇವಾಗ ಎಲ್ಲರೂ ಲೈಟ್ ವೈಟ್ ಸ್ಯಾರೀಸ್ ಸ್ವಲ್ಪ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಬಿಕಾಸ್ ಏನಕ್ಕಂದ್ರೆ ಡ್ರೇಪಿಂಗ್ ಮಾಡೋದಕ್ಕೆ ಈಸಿ ಆಗಿರ್ಲಿ, ಆಮೇಲೆ ಕ್ಯಾರಿ ಮಾಡೋದಕ್ಕೆ ಈಸಿ ಆಗಿರ್ಲಿ, ಬಿಕಾಸ್ ಸ್ಯಾರಿ ಹಾಕೊಂಡ್ರೆ ಫುಲ್ ಕಂಫರ್ಟೇಬಲ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಲೈಟ್ ವೈಟ್ ಸ್ಯಾರೀಸ್ ಇಷ್ಟಪಡ್ತಾರೆ. ಪೂನಮ್ ಅವರೇ, ಲೈಟ್ ವೈಟ್ ಸ್ಯಾರೀಸ್ ಗಳಲ್ಲಿ ಎಸ್ಪೆಷಲಿ ಸಿಲ್ಕ್ ಅಲ್ಲಿ ಯಾವ್ಯಾವುದು ಈಗ ಟ್ರೆಂಡ್ ನಲ್ಲಿ ಇದೆ? ಓಕೆ, ಸೊ ಕಂಚಿ ಸ್ಯಾರೀಸ್ ಅಫ್ಕೋರ್ಸ್ ಅದು ಯಾವತ್ತೂ ಔಟ್ ಆಫ್ ಟ್ರೆಂಡ್ ಆಗೋದೇ ಇಲ್ಲ. ಟ್ರೆಂಡ್ ಇನ್ ಬರುತ್ತೆ, ಔಟ್ ಆಗುತ್ತೆ. ಬಟ್ ಹೆವಿ ಸ್ಯಾರೀಸ್ಗೆ ಅದು ಒಂದೊಂದ್ಸತಿ ಟ್ರೆಂಡ್ ಇದೆ ಇಲ್ಲ ಅಂತ ಆಗುತ್ತೆ. ಸೊ ಅದರಲ್ಲಿ ಸಾಫ್ಟ್ ಸಿಲ್ಕ್ ಸ್ಯಾರಿ ಬರುತ್ತೆ ಅಲ್ಲ, ಆಲ್ಮೋಸ್ಟ್ ಅದು ರಿಚ್ ಲುಕ್ ಕೂಡ ಕೊಡುತ್ತೆ. ಅದು ಎಲ್ಲರಿಗೂ ವೇರ್ ಮಾಡಿದಾಗ ಕಂಫರ್ಟೇಬಲ್ ಆಗೂ ಇರುತ್ತೆ. ಸಾಫ್ಟ್ ಸಿಲ್ಕ್ ಸ್ಯಾರಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಕಲಂಕಾರಿ ಸ್ಯಾರೀಸು ಇದೆ ಇವಾಗ, ಎಸ್ಪೆಷಲಿ ಮೈಸೂರು ಸಿಲ್ಕ್ ಸ್ಯಾರಿ ಪ್ರಿಂಟೆಡ್ ಅಲ್ಲಿ ಕಲಂಕಾರಿ, ಪ್ರಿಂಟೆಡ್ ಅಲ್ಲಿ ಕಲಂಕಾರಿ ಸ್ಯಾರೀಸ್ ಇದೆ. ಕಂಚಿಯಲ್ಲಿ ಇವಾಗ ಪ್ಲೇನ್ ಸ್ಯಾರೀಸ್ ಗಿಂತ ಜಾಸ್ತಿ ಪ್ರಿಂಟೆಡ್ ಸ್ಯಾರೀಸ್ ಟ್ರೆಂಡಿಂಗ್ ಅಲ್ಲಿ ಇದೆ. ಬನಾರಸಿನೂ ಅಷ್ಟೇ, ಸೇಮ್ ಬಾರ್ಡರ್ ಬರುತ್ತೆ, ಆಮೇಲೆ ಎವ್ರಿವೇರ್ ಫ್ಲೋರಲ್ ಪ್ರಿಂಟ್ಸ್ ಬರುತ್ತಲ್ಲ, ಆ ತರ ಸ್ಯಾರೀಸ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಈಗ 2D 3D ಸ್ಯಾರೀಸ್ ಬರ್ತಾ ಇದೆ. ಓಕೆ, ಅದ್ರ ಬಗ್ಗೆ ಡ್ಯುವೆಲ್ ಕಲರ್ಸ್ ಇವಾಗ 2D 3Ds ಎಸ್ಪೆಷಲಿ ಮೈಸೂರು ಸಿಲ್ಕ್ ಅಲ್ಲಿ ತುಂಬಾ ಜಾಸ್ತಿ ಬಿಟ್ಟಿದ್ದಾರೆ ಇವಾಗ. ಡ್ಯುವೆಲ್ ಕಲರ್ ಶೇಡು, ಬ್ಲೂ, ಡಾರ್ಕ್ ಬ್ಲೂ ಇದ್ರೆ ಲೈಟ್ ಬ್ಲೂ ಶೇಡು, ಪಿಂಕ್ ಇದ್ರೆ ಪರ್ಪಲ್ ಶೇಡು, ರೆಡ್ ಇದ್ರೆ ಲೈಟ್ ರೆಡ್ಡು ಮತ್ತೆ ಡಾರ್ಕ್ ರೆಡ್ ಶೇಡು, ಆ ಥರ ಶೇಡ್ಸ್ ಅಲ್ಲಿ ತುಂಬಾ ತರ 2D ತರ ಬಿಟ್ಟಿದ್ದಾರೆ. 3D ಅಂತ ತಗೊಳ್ಬೇಕು ಅಂತ ಹೇಳಿದ್ರೆ ಬ್ಲೂ ಪಿಂಕ್ ಮತ್ತೆ ಡಾರ್ಕ್ ಬ್ಲೂ, ಆ ತರ ಎಲ್ಲ ಶೇಡ್ಸ್ ಅಲ್ಲಿ ಬಹಳಷ್ಟು ಕಲರ್ಸ್ ಗಳು ಬಂದಿದೆ. ಬಂದಿದೆ. ಈಗ ಒಂದು ಸೀರೆ ಮೇಲೆ ಮೋರ್ ದನ್ 3 ಕಲರ್ಸ್ ಇರೋದೇ ಬಹಳ ಫಾಸ್ಟ್ ಮೂವಿಂಗ್ ಅಲ್ಲಿ ಇದೆ. ಅದು ಮೈಸೂರು ಸಿಲ್ಕ್ ಬಿಟ್ಟಿರೋದ್ರಿಂದ ವೆರಿ ಈಸಿ ಟು ವೇರ್ ಸ್ಯಾರಿ, ಡ್ರೇಪಿಂಗ್ ಫ್ರೆಂಡ್ಲಿನೂ ಆಗಿದೆ. ಸೊ ಅದು ಇಟ್ಕೊಂಡ್ರೆ ಆರಾಮಾಗಿ ಆಲ್ಮೋಸ್ಟ್ ಎಲ್ಲ ಪ್ರೊಫೆಷನಲ್ ಅವರು ಇವಾಗ ಮೈಸೂರು ಸಿಲ್ಕ್ ಸ್ಯಾರಿ ಕಲೆಕ್ಷನ್ ಇರಲೇಬೇಕು ಅಂತ ಇಷ್ಟಪಡ್ತಾರೆ. ಇವಾಗ ಕ್ರೇಪ್ ಸಿಲ್ಕ್ ಸಾರೀಸ್, ಬಹಳ ಕ್ರೇಪ್ ಸಾರೀಸ್ ಅಂತಾರಲ್ಲ, ಅದು ಬಹಳ ಟ್ರೆಂಡ್ ಅಲ್ಲಿ ಇದೆ. ಅದು ಕೂಡ ಲೈಟ್ ವೈಟ್ ಇರೋದ್ರಿಂದ ಏನೋ ಇರಬಹುದು, ಅಥವಾ ಸೀಸನ್ ನಲ್ಲಿ ಈಗ ಲೈಟ್ ವೈಟ್ ಸಾರೀಸ್ ಬರೋದ್ರಿಂದ ಈ ಕ್ರೇಪ್ ಸಿಲ್ಕ್ ಆಗ್ಬೋದು, ಅಥವಾ ಜಾರ್ಜೆಟ್ ಸಾರೀಸ್ ಆಗ್ಬೋದು. ಯಾವ್ಯಾವ್ದು ಆ ತರದ್ದು ಈಗ ಟ್ರೆಂಡ್ ಅಲ್ಲಿ? ಸೊ ಬನಾರಸಿ ಜಾರ್ಜೆಟ್, ಆಮೇಲೆ ಪ್ಯೂರ್ ಜಾರ್ಜೆಟ್ ಸಾರೀಸ್, ಆಮೇಲೆ ಮೈಸೂರು ಸಿಲ್ಕ್ ಕ್ರೇಪ್ ಅಲ್ಲಿ ತುಂಬಾ ಕ್ರೇಪ್ ಸಾರೀಸ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಇವಾಗ. ಸೊ ಅದರಲ್ಲಿ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸ್ ಬರುತ್ತಲ್ಲ, ಅದ್ರ ಮೇಲೆ ಕಲಂಕಾರಿ ಪ್ರಿಂಟ್ಸ್, ಆಮೇಲೆ ಪ್ರಿಂಟೆಡ್ ಸ್ಯಾರೀಸ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಇವಾಗ. ಸೊ ಡ್ಯುವೆಲ್ ಶೇಡ್ಸ್, ಬ್ರೊಕೆಡ್ ಪ್ರಿಂಟ್ಸ್, ಬ್ರೊಕೆಡ್ ಪ್ರಿಂಟ್ಸ್ ಇವಾಗ ಫಾರ್ ಎಕ್ಸಾಂಪಲ್ ಈ ತರ ಇದು ಬನಾರಸಿ ಪ್ಯೂರ್ ಬನಾರಸಿ ಸ್ಯಾರಿ. ಸೊ ಬನಾರಸಿ ಪ್ಯೂರ್ ಬನಾರಸಿ ಸ್ಯಾರಿ ಇದು. ಸೊ ಎಷ್ಟು ರಿಚ್ ಆಗಿದೆ ನೋಡಿ. ಇದು ಯೂಸರ್ ಫ್ರೆಂಡ್ಲಿನೂ ಇದೆ, ತುಂಬಾ ಹೆವಿ ಕೂಡ ಇಲ್ಲ, ಡ್ರೇಪ್ ಮಾಡೋದಕ್ಕೂ ತುಂಬಾ ಈಸಿ ಆಗುತ್ತೆ. ಸೊ ಹಾಕೊಂಡಾಗ ರಿಚ್ ಆಗಿರುತ್ತೆ ಇದು. ಸೊ ಇದಕ್ಕೆ ನೋಡಿ ನಾವು ಈ ತರ ಬ್ಲೌಸಸ್ ಡಿಸೈನ್ ಮಾಡ್ಬೋದು, ಕಸ್ಟಮೈಸ್ ಮಾಡಿ. ಈ ತರ ಕಸ್ಟಮೈಸ್ ಡಿಸೈನ್ ಮಾಡಿದೀವಿ. ಸೊ ಇದು ಯಾವ ತರ ಕಾನ್ಸೆಪ್ಟ್ ಇಟ್ಕೊಂಡು ಡಿಸೈನ್ ಮಾಡಿದೀವಿ ಅಂದ್ರೆ, ಸೊ ಸೇಮ್ ಇದು ಬ್ಲೌಸ್ ಸ್ಯಾರಿಯಲ್ಲೇ ಬಂದಿತ್ತು. ಸೊ ಬಾರ್ಡರ್ ಏನಿತ್ತು ಅದನ್ನ ಹೆವಿ ವರ್ಕ್ ವಿ ಹ್ಯಾವ್ ಇನ್ವೆಸ್ಟೆಡ್ ಹಿಯರ್ ಆನ್ ದ ಬ್ಲೌಸ್, ಎಂಬ್ರಾಯ್ಡರಿಗೆ ಇನ್ವೆಸ್ಟ್ ಮಾಡಿದ್ವಿ. ಸೊ ದಿಸ್ ಇಸ್ ಕಟ್ ಔಟ್ ಬ್ಲೌಸ್. ಇದು ನಾಟ್ ವರ್ಕ್, ಮೇನ್ ನಾಟ್ ವರ್ಕ್ ಬ್ಲೌಸ್. ಇದು ರಿಚ್ ಆಗಿ ನಾಟ್ ವರ್ಕ್ ಬ್ಲೌಸ್ ಮಾಡಿದ್ವಿ. ಇದಕ್ಕೆ ಪಾಕಿಸ್ತಾನಿ ಗ್ರೀನ್ ಕಲರ್ ಟ್ರೆಂಡಿಂಗ್ ಇದು ಕಾಂಬಿನೇಷನ್ ಕೊಟ್ಬಿಟ್ಟು ಯೂಸ್ ಮಾಡಿದ್ವಿ. ಬಾರ್ಡರ್ ಬಂದು ಫ್ರಂಟ್ ಪೋರ್ಷನ್ ಯೂಸ್ ಮಾಡಿರೋದ್ರಿಂದ ಸೊ ಇದನ್ನ ಯಾವ ಬ್ಲೌಸ್ ಯಾವ ಸೀರೆಸ್ಗೂ ಬೇಕಾದ್ರೂ ಹಾಕೋಬಹುದು, ಕಾಂಟ್ರಾಸ್ಟ್ ಮಾಡ್ಕೊಬಹುದು. ಅಟ್ ಲೀಸ್ಟ್ ಕಡಿಮೆ ಅಂತ ಹೇಳಿದ್ರು ಒಂದು 3-4 ಸ್ಯಾರೀಸ್ಗಾದ್ರೂ ಯೂಸ್ ಮಾಡಬಹುದು. ಮೈಸೂರು ಸಿಲ್ಕ್
ಸ್ಯಾರೀಸ್ಗೆ ಯೂಸ್ ಮಾಡ್ಬೋದು, ಕಾಟನ್ ಸಿಲ್ಕ್ ಸ್ಯಾರೀಸ್ಗೆ ಯೂಸ್ ಮಾಡ್ಬೋದು, ಕಂಚಿ ಸ್ಯಾರೀಸ್ಗೆ ಯೂಸ್ ಮಾಡ್ಬೋದು. ಸೊ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದೆ ನೋಡಿ. ಹೌದು ಸ್ವಲ್ಪ ಆಂಟಿಕ್ ಲುಕ್ ಇದೆ. ಆಂಟಿಕ್ ಲುಕ್ ಕೊಟ್ಟಿದೀವಿ. ಇದು ಹಾಕೊಂಡು ಜಗ ಜಗ ಬೇಡ ಅಂತ. ಆಮೇಲೆ ಬಾರ್ಡರ್ ಕೈಯಲ್ಲಿ ಇಟ್ಕೊಂಡ್ಬಿಡೋದು, ಇಟ್ಸ್ ಲೈಕ್ ಅ ವೆರಿ ಕಾಮನ್ ಡಿಸೈನ್. ಸೊ ಅದನ್ನ ಇಟ್ಕೊಂಡ್ಬಿಟ್ರೆ ಆ ಬಾರ್ಡರ್ ಸ್ಯಾರಿಗೆ ಹೆಂಗ್ ಮ್ಯಾಚ್ ಮಾಡ್ಬೇಕು ಹಂಗೆ ಹಾಕ್ಬೇಕು. ಏನ್ ಟಿಪ್ಸ್ ಕೊಡ್ತೀರಾ ಲೇಡೀಸ್ಗೆ? ಅಂದ್ರೆ ಈ ತರ ಆಂಟಿಕ್ ಲುಕ್ ಯಾವ್ದಾದ್ರು ಡಿಸೈನ್ ಮಾಡಿಸ್ಬೇಕು ಅಂದ್ರೆ ಯಾವ ತರ ಸೀರೆ ಸೆಲೆಕ್ಟ್ ಮಾಡ್ಬೇಕು ಅವರು? ಇದು ಓಕೆ, ಬನಾರಸ್ ಓಕೆ, ಸೊ ಟಿಪ್ಸ್ ಹೆಂಗ್ ಕೊಡ್ಬೋದು ಅಂತ ಹೇಳಿದ್ರೆ, ನಾನು ಯಾವ ತರ ಬೇಕಾದ್ರೂ ಸ್ಯಾರೀಸ್ ಅಲ್ಲಿ ತಗೊಂಡ್ ಬಂದಾಗ ವೆನ್ ವಿ ಆರ್ ಇನ್ವೆಸ್ಟಿಂಗ್ ಆನ್ ದ ಎಂಬ್ರಾಯ್ಡ್ರಿ, ಸೊ ಬಾರ್ಡರ್ಸ್ ನ ಎಲ್ಲ ಕೈಗೆ ಇಟ್ಟು ಮಾಡಿಸಿದ್ರೆ ಅದಕ್ಕೆ ಹಾಕೋಬೇಕು. ಒಂದ್ ಸ್ಯಾರಿ ಒಂದ್ ಬ್ಲೌಸ್ ಅಂತ ಮಾಡ್ಕೋಬೇಕು. ಸೊ ಈ ತರ ಮಿಡಲ್ ಪೋರ್ಷನ್ಗೆ, ಪ್ರಿನ್ಸೆಸ್ ಕಟ್ ಜಾಗಕ್ಕೆಲ್ಲ ಈ ತರ ನಾವು ಯೂಸ್ ಮಾಡೋದ್ರಿಂದ ಸೊ ಬ್ಲೌಸಸ್ ನ ತುಂಬಾ ಸ್ಯಾರೀಸ್ಗೆ ಯೂಸ್ ಮಾಡ್ಕೊಬಹುದು. ಮಲ್ಟಿಪಲ್ ಸ್ಯಾರೀಸ್ಗೆ ಯೂಸ್ ಮಾಡ್ಕೊಬಹುದು. ಇನ್ನೊಂದು ಎಕ್ಸಾಂಪಲ್, ಮಲ್ಟಿಪಲ್ ಸ್ಯಾರೀಸ್ಗೆ ಯೂಸ್ ಮಾಡ್ಕೋಬಹುದು. ಅಂಡ್ ಇಲ್ಲಿದೆ ನೋಡಿ, ಇದು ಬಂದು ಹಾಫ್ ವೈಟ್ ಕಲರು, ಪ್ಯೂರ್ ರಾ ಸಿಲ್ಕ್ ಬ್ರೊಕೆಡ್, ರಾ ಸಿಲ್ಕ್ ಇಟ್ಕೊಂಡು ಮಾಡಿರೋದು. ಸೊ ಇಲ್ಲಿ ಏನಂದ್ರೆ ಮಲ್ಟಿಪಲ್ ಥ್ರೆಡ್ಸ್ ಯೂಸ್ ಮಾಡಿದೀವಿ ನಾವು. ಮೇಜರ್ ಆಗಿ 90% ಗೋಲ್ಡನ್ ಥ್ರೆಡ್ಸ್ ಯೂಸ್ ಮಾಡಿದೀವಿ. ಅಂಡ್ ಕಾಮನ್ ಕಲರ್ ಇರೋದು ರೆಡ್, ಯೆಲ್ಲೋ ಅಂಡ್ ಡಾರ್ಕ್ ಗ್ರೀನ್ ಶೇಡ್ಸ್ ಇರೋ ಥ್ರೆಡ್ಸ್ ಯೂಸ್ ಮಾಡಿದೀನಿ. ಸೊ ಏನಾಗುತ್ತೆ ಅಂದ್ರೆ ಕಡಿಮೆ ಅಂದ್ರೂ ಅಟ್ ಲೀಸ್ಟ್ 5 ಸ್ಯಾರೀಸ್ ಮೇಲೆ ನಾವು ಇದನ್ನ ಯೂಸ್ ಮಾಡ್ಬೋದು. ಇದು ಮಲ್ಟಿಪರ್ಪಸ್ ಬ್ಲೌಸ್. ಸೊ ಬ್ಯಾಕ್ ಅನ್ನು ನೋಡಿ, ಈ ತರ ನೀಟಾಗಿ ನಾವು ಡಿಸೈನ್ ಮಾಡಿ ಎಂಬ್ರಾಯ್ಡ್ರೀಸ್ ಎಲ್ಲ ಹಾಕಿದೀವಿ. ಸೊ ಇಟ್ಸ್ ಒಂಥರ ಆಫ್ ವೈಟ್, ಕ್ರೀಮ್ ವೈಟ್, ಮಿಲ್ಕಿ ವೈಟ್, ಈ ಟ್ರೆಂಡ್ ಅಲ್ಲಿ ಇರೋಂತ ಬ್ಲೌಸ್. ಹೌದು ಸ್ವಲ್ಪ ಕಲರ್ ಸ್ವಲ್ಪ ಒಂದ್ 2-3 ಥ್ರೆಡ್ಸ್ ಹಾಕಿ ಯೂಸ್ ಮಾಡ್ಕೊಂಡಾಗ ವೇರ್ ದೇ ಕ್ಯಾನ್ ಯೂಸ್ ಇಟ್ ಟು ದ. ಈ ಟ್ರೆಂಡ್ ಅಲ್ಲಿ ಇರೋ ಬ್ಲೌಸ್ ಅನ್ನ ಏನ್ ಟಿಪ್ಸ್ ಕೊಡ್ತೀರಾ? ಯಾವ ತರ ಅದಕ್ಕೆ ಡಿಸೈನ್ ಮಾಡಿಸಬಹುದು? ಈ ಡಿಸೈನ್ ಹೊರತುಪಡಿಸಿ ಯಾವ ಡಿಸೈನ್ ಮಾಡಿಸಬಹುದು? ಓಕೆ, ಇಲ್ಲಿ ನಾವು ಕಂಪ್ಲೀಟ್ ಆಗಿ ನಾಟ್ ವರ್ಕ್ ಮಾಡಿದೀವಿ. ಸೊ ಇನ್ನ ರಿಚ್ ವರ್ಕ್ ಬೇಕು ಅಂತ ಹೇಳಿದ್ರೆ ಜರ್ದೋಸಿ ಯೂಸ್ ಮಾಡ್ಕೊಬಹುದು. ಸ್ವಲ್ಪ ಕರ್ದಾನ ಟ್ಯೂಬ್ಸ್, ಚಮ್ಕೀಸ್ ಎಲ್ಲ ಯೂಸ್ ಮಾಡಿ ಮಾಡ್ಕೊಬಹುದು, ಚೆನ್ನಾಗಿ ಮಾಡ್ಕೊಬಹುದು. ಹೆವಿ ತರದ್ರಲ್ಲೂ ಮಾಡ್ಕೊಬಹುದು. ಓಕೆ, ಸೊ ಅದರ್ ದ್ಯಾನ್ ದಿಸ್, ಈಗ ಬೇಸಿಗೆ ಅಂದ ತಕ್ಷಣನೇ ಸ್ವಲ್ಪ ಬ್ಯಾಕ್ಲೆಸ್ ಬ್ಲೌಸ್ ಗಳಿಂದ ಸಮಾನ. ಹೌದು. ಸೊ ಇನ್ ಯಾವ ತರ ಬ್ಯಾಕ್ಲೆಸ್ ಬ್ಲೌಸ್ ಗಳನ್ನ ಡಿಸೈನ್ ಮಾಡಿಸಬಹುದು? ಬ್ಯಾಕ್ಲೆಸ್ ಬ್ಲೌಸ್ ಬ್ರಾಡ್ ಯೂ ತಗೊಬಹುದು, ಬ್ರಾಡ್ ಯೂ ತಗೊಂಡು ಮಾಡ್ಬೋದು. ಯೂ ತಗೊಂಡು ಅಲ್ಲಿ ಸಿಂಪಲ್ ಆಗಿ ವರ್ಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಹಾಕೊಂಡಿದ್ದೀನಿ. ಸೊ ಇಟ್ ಇಸ್ ಹಂಗೆ ಅಂದ್ರೆ ವೆಲ್ವೆಟ್ ಬ್ಲೌಸ್ ಹಾಕೊಂಡಿದ್ದೀನಿ, ಪಿಂಕ್ ಕಲರ್ ವೆಲ್ವೆಟ್ ಕಲರ್ ಬ್ಲೌಸ್ ಹಾಕೊಂಡು ಅದಕ್ಕೆ ಮೇಜರ್ ಆಗಿ 90% ಗೋಲ್ಡನ್ ಥ್ರೆಡ್ ಯೂಸ್ ಮಾಡಿದೀವಿ. ಅಂಡ್ ಹಿಯರ್ ಅಂಡ್ ದೇರ್ ಜಸ್ಟ್ 2 to 3% ಆಫ್ ಗ್ರೀನ್ ಅಂಡ್ ಪಿಂಕ್ ಥ್ರೆಡ್ ಯೂಸ್ ಮಾಡಿದ್ವಿ. ಸೊ ಹೆಂಗೆ ಅಂತ ಹೇಳಿದ್ರೆ ನಾನು ಯಾವ ಬ್ಲೌಸ್ ಬೇಕಾದ್ರೂ ಹಾಕೊಬಹುದು. ಸೊ ನಿಮ್ಮ ಸಾರಿನೇ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀರಾ? ಓಕೆ, ಈ ಸ್ಯಾರಿ ಬಗ್ಗೆ ಹೇಳ್ಬೇಕಂದ್ರೆ ಇದು ಒಂದು ಆಲ್ಮೋಸ್ಟ್ 8 to 9 years ಓಲ್ಡ್ ಸ್ಯಾರಿ. ಇದು 8 to 9 years ಓಲ್ಡ್ ಸ್ಯಾರಿ. ಸೊ ರ್ಯಾಂಡಮ್ ಆಗಿ ಮೊನ್ನೆ ಕಬೋರ್ಡ್ ನೋಡ್ತಾ ಇದ್ದೆ. ಸೊ ಇದನ್ನು ಹಾಗೆ ರ್ಯಾಂಡಮ್ ಆಗಿ ಮಾಡಿಸಿಟ್ಕೊಂಡಿದ್ದು ಒಂದು ಬ್ಲೌಸು. ಇಟ್ಸ್ ಅ ಸ್ಲೀವ್ಲೆಸ್ ಬ್ಲೌಸು. ಇಟ್ಸ್ ಅ ಸ್ಲೀವ್ಲೆಸ್ ಡಿಸೈನರ್ ವೇರ್, ಪ್ರಾಪರ್ ಡಿಸೈನರ್ ವೇರ್ ಬ್ಲೌಸ್ ಇದು. ಸೊ ಲೈಟ್ ಆಗಿ ನಾಟ್ ವರ್ಕ್ ಮಾಡಿಸಿದ್ದೀನಿ. ಸೊ ಸ್ಲೀವ್ಲೆಸ್ ಸಮ್ಮರ್ ಆಗಿರೋದ್ರಿಂದ ಸ್ಲೀವ್ಲೆಸ್ ಅಲ್ಲಿ ತುಂಬಾ ಕಂಫರ್ಟೇಬಲ್ ಇರುತ್ತೆ ಅಂತ ಹೇಳಿ ಬ್ಯಾಕ್ ಈ ತರ ನೀಟಾಗಿ ಬ್ರಾಡ್ ಯೂ ಕೊಟ್ಟು ಈ ತರ ಡಿಸೈನ್ ಮಾಡ್ಕೊಂಡಿದ್ದೀನಿ. ತುಂಬಾ ಕಂಫರ್ಟೇಬಲ್ ಆಗಿದೆ ಹಾಕೊಳ್ಳೋದಕ್ಕೆ. ತುಂಬಾ ಕಾಂಪ್ಲಿಮೆಂಟ್ಸ್ ಬಂತು. ಇನ್ಫ್ಯಾಕ್ಟ್ ಬೆಳಗ್ಗೆಯಿಂದ ಎಲ್ಲರೂ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ. ಅಫ್ಕೋರ್ಸ್ ಕಾಂಪ್ಲಿಮೆಂಟ್ ಕೊಟ್ರೆ ಇಟ್ಸ್ ಲೈಕ್ ಫುಲ್ಫಿಲ್ಡ್ ಅನ್ನೋ ತರ. ಸೊ ಚೆನ್ನಾಗಿ ಅನ್ನಿಸ್ತದೆ. ಓಕೆ, ಈಗ ನಿಮಗೂ ಇಷ್ಟ ಆಗ್ತದೆ. ಸಾರಿ, ಈಗ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ ಸ್ಲೀವ್ಲೆಸ್ ಬ್ಲೌಸ್ ಗಳನ್ನ ಹೇಗೆ ಗ್ರ್ಯಾಂಡ್ ಸಾರೀಸ್ಗೆ ಮ್ಯಾಚ್ ಮಾಡಬಹುದು. ಓಕೆ, ಸೊ ಇಲ್ಲಿ ನಾನು ಏನ್ ಮಾಡಿದೀನಿ ಅಂದ್ರೆ ವೆಲ್ವೆಟ್ ಬ್ಲೌಸ್ ಇಸ್ಕೊಂಡಿದ್ದೀನಿ. ಆಸ್ ಆಫ್ ನಾವ್ ಇವಾಗ ವೆಲ್ವೆಟ್ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ. ಸೊ ಡಾರ್ಕ್ ಕಲರ್ಸ್ ವೆಲ್ವೆಟ್ಸ್, ಮೇ ಬಿ ರೆಡ್, ಪಿಂಕ್, ಗ್ರೀನ್, ಬ್ಲಾಕ್ ಈ ತರ ಕಾಮನ್ ಆಗಿ ಒಂದು ಬ್ಲೌಸ್ ತಗೊಂಡು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡ್ರೆ ಅದ್ರ ಮೇಲೆ ಆಲ್ಮೋಸ್ಟ್ ಒಂದು 90% ಗೋಲ್ಡನ್ ಸ್ಯಾರೀಸ್ ಯೂಸ್ ಮಾಡಿ ಹಿಯರ್ ಅಂಡ್ ದೇರ್ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ್ಯಂಡ್ ಬ್ಲೌಸ್ ಕಲರ್ ಯಾವುದಿದೆ ಅದು ಆ ಥರ ಥ್ರೆಡ್ಸ್ನ ನಾವು ಯೂಸ್ ಮಾಡ್ಕೊಂಡ್ರೆ ಸೊ ವೇರ್ ವಿ ಕ್ಯಾನ್ ವೇರ್ ಟು ಫಾರ್ ಎಕ್ಸಾಂಪಲ್ ಲೆಹಂಗಾಸ್ಗೂ ಹಾಕೊಬೋದು, ಸ್ಯಾರಿ ಥರನೂ ಹಾಕೊಬೋದು, ಹೆಂಗೆ ಬೇಕು ಆ ಥರ ನಾವು ಹಾಕೊಬೋದು. ನೋಡ್ಬೋದಾ? ಯಾ ಶೋರ್. ಓಕೆ, ಇದು ಬ್ಯಾಕ್ ಬಟನ್ ಸ್ಲೀವ್ಲೆಸ್ ಬ್ಲೌಸ್. ಏನಕ್ಕೆ ಬ್ಯಾಕ್ ಬಟನ್ ಯೂಸ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಲೆಹಂಗಾಕ್ಕೂ ಹಾಕೊಬೋದು ನಾನು ಇದನ್ನ. ಸ್ವಲ್ಪ ನೀವು ಈಗ ಮಲ್ಟಿಪರ್ಪಸ್ ಬಿಕಾಸ್ ಐ ಇನ್ವೆಸ್ಟೆಡ್ ಆನ್ ದ ಎಂಬ್ರಾಯ್ಡ್ರಿ ಆಲ್ಸೋ ಅಲ್ವಾ. ಸ್ಯಾರಿ ಜೊತೆ ಲೆಹಂಗಾಕ್ಕೂ ಹಾಕೊಬೋದು. ತುಂಬಾ ಜನಕ್ಕೆ ಎಂಬ್ರಾಯ್ಡ್ರಿ ಅಂದ ತಕ್ಷಣನೇ ಇಟ್ ಕಾಸ್ಟ್ ಮೋರ್ ದೆನ್ 1000 ಅಲ್ಲ 1,500 ಅಥವಾ 2,000 ಆಗ್ಬೋದು, 1,500 ಮೇಲೆನೆ ಎಂಬ್ರಾಯ್ಡ್ರಿ ವರ್ಕ್ ಅಂತ ಹೇಳ್ತಾರೆ. ಸೊ ಆ ತರ ಅಂದ್ರೆ ಈಗ ಎಂಬ್ರಾಯ್ಡ್ರಿ ಮಾಡ್ಸಕ್ಕಾಗಲ್ಲ, ಬ್ಲೌಸ್ ಡಿಸೈನ್ ಮಾಡ್ಬೇಕು ಅಂತವ್ರಿಗೆ ಏನ್ ಟಿಪ್ಸ್ ಕೊಡ್ತೀರಾ? ಪ್ಯಾಟರ್ನ್ಸ್ ಮಾಡ್ಕೊಬಹುದು, ನೀಟಾಗಿ ಪ್ಯಾಟರ್ನ್ಸ್ ಮಾಡ್ಕೊಂಡು ಹಾಕೊಬಹುದು. ಎಂಬ್ರಾಯ್ಡ್ರಿ ಒಂದೇ ಅದೇ ಸ್ಯಾರಿ ಬ್ಲೌಸ್ಗೆ ಎಂಬ್ರಾಯ್ಡ್ರಿ ಮಾಡಿಸ್ಕೊಳೋದ್ಕಿಂತ ಮಲ್ಟಿ ಯೂಸಸ್, ಈಗ ರ್ಯಾಂಡಮ್ ಇವಾಗ ಮೇ ಬಿ ಗೋಲ್ಡನ್ ಕಲರ್ ಇರ್ಬೋದು, ರೆಡ್ ಇರ್ಬೋದು, ಪಿಂಕ್, ಬಾಟಲ್ ಗ್ರೀನ್ ಆ ಥರದ್ದೆಲ್ಲ ಒಂದು 4 ಬ್ಲೌಸ್ಗೆ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ವೇರ್ ದೇ ಕ್ಯಾನ್ ಮ್ಯಾಚ್ ದ
ದ ಬ್ಲೌಸಸ್ ಟು ದ ಮಲ್ಟಿಪಲ್ ಸ್ಯಾರೀಸ್. ಓಕೆ. ಸೊ ಆ ತರ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಇಟ್ಸ್ ಅ ಪ್ರಾಪರ್ ಡಿಸೈನರ್ ವೇರ್ ಬ್ಲೌಸ್. ಇದು ರೆಡ್ ಕಲರ್ ಪ್ಯೂರ್ ಸಿಲ್ಕ್ ಬ್ಲೌಸ್ ತಗೊಂಡ್ ಮಾಡಿರೋದು. ಸೊ ಇಲ್ಲಿ ನಾನು ಕಟ್ ವರ್ಕ್ ಮಾಡಿದೀನಿ. ಕಟ್ ವರ್ಕ್ ಮಾಡಿ ಜಸ್ಟ್ ಟು ಎನ್ಹ್ಯಾನ್ಸ್ ದ ರಿಚ್ನೆಸ್ ಜರ್ದೋಸಿ ವರ್ಕ್ಸ್ ಯೂಸ್ ಮಾಡಿದೀವಿ. ಹಿಯರ್ ಅಂಡ್ ದೇರ್ ಜರ್ದೋಸಿ ವರ್ಕ್ಸ್ ಯೂಸ್ ಮಾಡಿದೀವಿ. ಸೊ ರೆಡ್ ಥ್ರೆಡ್ ಹಾಕಿದೀವಿ ನೋಡಿ, ಎಷ್ಟು ನೀಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಬ್ಲೌಸ್. ಎಷ್ಟು ಬ್ಯಾಕಲ್ಲಿ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ. ಸೊ ಇದನ್ನ ಲೆಹಂಗಾಕ್ಕೂ ಹಾಕೊಬಹುದು, ಸ್ಯಾರೀಸ್ಗೂ ಹಾಕೊಬಹುದು. ಕಡಿಮೆ ಅಂದ್ರೆ ಒಂದು 5-6 ಸ್ಯಾರೀಸ್ಗಂತೂ ಡೆಫಿನೆಟ್ ಆಗಿ ಇದನ್ನ ಯೂಸ್ ಮಾಡ್ಬೋದು. ಸೊ ರೆಡ್ ಕಲರ್ ಬ್ಲೌಸ್ ನ ಯಾವ ಕಲರಿಗೆ ಮ್ಯಾಚ್ ಮಾಡ್ಬೋದು? ರೆಡ್ ನ ಗ್ರೀನ್ ಮ್ಯಾಚ್ ಮಾಡ್ಬೋದು, ಬ್ಲೂ ಮ್ಯಾಚ್ ಮಾಡ್ಬೋದು, ಹಾಫ್ ವೈಟ್ ಸ್ಯಾರೀಸ್ಗೆ ಮ್ಯಾಚ್ ಮಾಡ್ಬೋದು, ಅಂಡ್ ಹಾಫ್ ವೈಟ್ ಮ್ಯಾಚ್ ಮಾಡ್ಬೋದು. ಆರೆಂಜ್ ಅಲ್ಲಿ ಶೇಡ್ಸ್ ಇದೆ, ಸ್ವಲ್ಪ ಲೈಟ್ ಶೇಡ್ಸ್ಗೆ ಇದು ರೆಡ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಸ್ಪೆಷಲಿ ಎಲ್ಲೋಕ್ಕೂ ಮಾಡ್ಬೋದು. ಓಕೆ, ಎಲ್ಲೋದಕ್ಕೂ ಮಾಡ್ಬೋದು. ಆಮೇಲೆ ಇಲ್ಲಿ ಬಂದು ಇಲ್ಲಿ ಆರೆಂಜ್ ಕಲರ್ ರಾ ಸಿಲ್ಕ್ ಬ್ಲೌಸ್ ಮಾಡಿದ್ದೀನಿ, ನೆಟ್ ಟಚ್ ಅಪ್ ಕೊಟ್ಟು. ಸೊ ಬ್ಲೂ ಅಂಡ್ ದ ಕಾಂಬಿನೇಷನ್ ಆಫ್ ಅ ಪಿಂಕ್, ಬ್ಲೂ ಅಂಡ್ ಆರೆಂಜ್. ಇದು ನೆಟ್ಟು ನೀವು ಇದಕ್ಕೆ ನೆಟ್ ಯೂಸ್ ಮಾಡಿದ್ವಿ. ಇದು ಇವಾಗ ಆಕ್ಚುಲಿ ಇದು ಟ್ರೆಂಡಿಂಗ್ ಅಲ್ಲಿ ಇದೆ, ನೆಟ್ ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ತುಂಬಾ ರಿಚ್ನೆಸ್ ಚೆನ್ನಾಗಿ ಕಾಣಿಸುತ್ತೆ. ವಾರ್ಡ್ರೋಪ್ ಅಲ್ಲಿ ಎಲ್ಲರೂ ಹೆಣ್ಮಕ್ಳು ಹೆಂಗೆ ಅಂದ್ರೆ ಎಲ್ಲ ಒಂದೊಂದರ ಕಲೆಕ್ಷನ್ಸ್ ಇರಬೇಕು ಅಂತ ಆಕ್ಚುಲಿ ಆಸೆ ಪಡ್ತಾರೆ. ಸೊ ಇದನ್ನು ಒಂಥರ ಡಿಸೈನ್. ಸೊ ನೆಟ್ ಬಳಸಿ ಡಿಸೈನ್ ಬೇಕು ಅನ್ನೋರು ಈ ತರ ಮಾಡ್ಕೋಬಹುದು. ಲಡ್ಕಾನು ನೋಡಿ ಈ ತರ ಕ್ಯೂಟ್ ಆಗಿದೆ, ಏನ್ ಥ್ರೆಡ್ಸ್ ಬಂದಿದೆ ಅದನ್ನೇ ಕಾಂಬಿನೇಷನ್ಸ್ ಮಾಡಿ ಹಾಕಿದ್ವಿ. ಯಾವ ಕಲರ್ ಸಾರಿಗೆ ಇದನ್ನ ಬ್ಲೂ ಹಾಕೋಬಹುದು, ಪಿಂಕ್ ಹಾಕೊಬಹುದು, ಬ್ಲೂ ಪಿಂಕ್ ಆರೆಂಜ್ ಸ್ಯಾರಿ ಹಾಕೊಬಹುದು. ಬ್ಲೂ ಅಲ್ಲಿ 2 ತರ ಶೇಡ್ಸ್ ಯೂಸ್ ಮಾಡಬಹುದು. ಸೊ ಒಂದು ಬ್ಲೌಸ್ ಅನ್ನ 4-5 ಸಾರಿಗೆ ಹಾಕೊಬಹುದು. ಎಸ್ಪೆಷಲಿ ಮೈಸೂರು ಸಿಲ್ಕ್ ಸ್ಯಾರೀಸ್, ಕಂಚಿ ಸ್ಯಾರೀಸ್, ಈ ತರ ಸ್ಯಾರೀಸ್ಗೆ ಚೆನ್ನಾಗಿ ಯೂಸ್ ಮಾಡ್ಕೊಬಹುದು. ಓಕೆ. ಸೊ ವರ್ತ್ ಇನ್ವೆಸ್ಟಿಂಗ್ ಆನ್ ದ ಎಂಬ್ರಾಯ್ಡ್ರಿ ಅಂತ ಅನ್ಸುತ್ತೆ. ಓಕೆ. ಅಲ್ಲಿ ಸ್ಲೀವ್ಲೆಸ್ ಬ್ಲೌಸ್ ಇದಲ್ಲ ಇದು. ಓಕೆ. ಸೊ ಸ್ಲೀವ್ಲೆಸ್ ಬ್ಲೌಸ್ಗಳಿಗೆ ಬಂದಾಗ ಸ್ವಲ್ಪ ಸಾರಿ ಹಾಕಿದ ತಕ್ಷಣನೇ ಸ್ಲೀವ್ಲೆಸ್ ಬ್ಲೌಸ್ ಹಾಕಿದ ತಕ್ಷಣ ಸ್ವಲ್ಪ ಮಾಡರ್ನ್ ಲುಕ್ ಸಿಗತ್ತೆ. ಸೊ ಈ ಮಾಡರ್ನ್ ಲುಕ್ ಬಯಸೋರಿಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಕಾಲೇಜ್ ಗೋಯಿಂಗ್ ಹುಡುಗಿರಾಗ್ಬೋದು, ಒಂದಿಷ್ಟು ಕಾರ್ಪೊರೇಟ್ ಮಹಿಳೆಯರಾಗ್ಬೋದು, ಅವರೆಲ್ಲ ಪ್ರಿಫರ್ ಮಾಡ್ತಾರೆ. ಅವರು ಹೇಗೆ ಇದನ್ನ ಒಂದು ಬ್ಲೌಸ್ ಹೊಲಿಸಿ ಜಾಸ್ತಿ ಸೀರೆ. ಸೊ ಯೂಶುವಲಿ ನಮ್ಮ ಕ್ಲೈಂಟ್ಸ್ ಎಲ್ಲ ಹೆಂಗ್ ಬರ್ತಾರೆ ಅಂದ್ರೆ ಮೋಸ್ಟ್ ಆಫ್ ದ ವರ್ಕಿಂಗ್ ವುಮೆನ್ಸ್, ಕಾಲೇಜ್ ಇರೋರು ಬರೋದು. ಕೆಲವೊಬ್ರು ಅಮ್ಮ ಮಗಳು ಇಬ್ರಿಗೂ ಒಂದೊಂದು ಬ್ಲೌಸಸ್ ತರ ಇದ್ ಮಾಡ್ಕೊಂಡ್ ಬರ್ತಾರೆ. ದಿಸ್ ಇಸ್ ಅ ಸಬ್ಯಸಾಚಿ ಸ್ಟೈಲ್ ಬ್ಲೌಸ್. ಇದು ಸಬ್ಯಸಾಚಿ ಸ್ಟೈಲ್ ಬ್ಲೌಸ್. ಇದು ಲೈಟ್ ಬ್ರೊಕೆಡ್ ಬ್ಲೌಸ್. ಇದು ವೈಟ್ ಕಲರ್ ಬ್ಲೌಸ್, ಅದಕ್ಕೆ ಗೋಲ್ಡನ್ ಕಲರ್ ಪೈಪಿಂಗ್ಸ್ ಯೂಸ್ ಮಾಡಿ ಈ ತರ ನಾವು ಡಿಸೈನ್ ಮಾಡಿದೀವಿ. ಇದು ಹೆಂಗೆ ಅಂದ್ರೆ ಫ್ರಂಟ್ ಕ್ಲೋಸ್ ಕೊಟ್ಟು ಈ ತರ ಬ್ಯಾಕ್ ಅಲ್ಲಿ ಪ್ಯಾಟರ್ನ್ಸ್ ಮಾಡಿದೀವಿ. ಪ್ಯಾಟರ್ನ್ಸ್ ಮಾಡಿರೋದ್ರಿಂದ ಲೆಹಂಗಾಕ್ಕೂ ಹಾಕೊಬಹುದು, ಸ್ಯಾರೀಸ್ಗೂ ಹಾಕೊಬಹುದು. 2 in 1 ಅನ್ನೋ ತರ ಲೆಹಂಗಾಸ್ ಮೇಲೂ ಹಾಕೊಬಹುದು, ಸ್ಯಾರೀಸ್ ಮೇಲೂ ಹಾಕೊಬಹುದು. ಇವಾಗ ಯುಗಾದಿ ಹಬ್ಬದ ಸೀಸನ್ ನಮ್ಗೆ ಜಾಸ್ತಿ ಇದೇ ತರನೇ ಓಡ್ತದೆ. ಬಿಕಾಸ್ ಆಫೀಸ್ ಯೂಸು ಮಾಡ್ತಾರೆ, ಆಮೇಲೆ ಸಮ್ಮರ್ಗೂ ಕಂಫರ್ಟೇಬಲ್ ಆಗಿರುತ್ತೆ ಅಂತ ಹೇಳಿ ಎಲ್ಲ ಈ ತರ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿ ಇದೆ ಇವಾಗ. ಪೂನಮ್ ಅವರೇ, ಈಗ ಬಹಳಷ್ಟು ಜನಕ್ಕೆ ಎಲ್ಲರ ಬಳಿನೂ ಒಂದೊಂದು ಗೋಲ್ಡ್ ಬ್ಲೌಸ್ ಇರುತ್ತೆ. ಬಹಳಷ್ಟು ಜನಕ್ಕೆ ಈ ಗೋಲ್ಡ್ ಬ್ಲೌಸ್ಗಳನ್ನ ತಗೊಳ್ತಾರೆ, ಆದರೆ ಆ ಮೆಟೀರಿಯಲು ಫ್ಯಾಬ್ರಿಕ್ಕು ಹೇಗೆ ಚೂಸ್ ಮಾಡಬೇಕು, ಹಾಕಿದ್ರೆ ಅವರು ಧರಿಸಿದಾಗ ಸೀರೆ ಜೊತೆ ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲ್ಲ. ಗೋಲ್ಡ್ ಬ್ಲೌಸ್ ಇಷ್ಟಪಡೋ ಅಂಥವ್ರಿಗೆ ಏನು ಹೇಳ್ತೀರಾ? ಎಂಬ್ರಾಯ್ಡ್ರಿ ಆದರೆ ಹೇಗೆ, ಪ್ಲೇನ್ ಆದರೆ ಹೇಗೆ ಅಂತ. ಓಕೆ. ಸೊ ಇವಾಗ ಇದು ಎರಡು ಬ್ಲೌಸ್ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ಈ ಗೋಲ್ಡ್ ಬ್ಲೌಸ್ ಅಲ್ಲಿ ಇದು ಇಟ್ಸ್ ಆಲ್ಸೋ ಬ್ರೊಕೆಡ್ ಬ್ಲೌಸ್. ಇಟ್ಸ್ ಒನ್ ಟೈಪ್ ಆಫ್ ಬ್ರೊಕೆಡ್. ಸ್ಮಾಲ್ ಪ್ರಿಂಟ್ಸ್ ಇದೆ, ಹಿಯರ್ ಅಂಡ್ ದೇರ್ ಪ್ರಿಂಟ್ಸ್ ಇದೆ, ಕಚೋರಿ ಕಟ್ ಮಾಡಿದೀವಿ. ಇಲ್ಲೆಲ್ಲ ಥ್ರೆಡ್ ಮತ್ತೆ ಜರ್ದೋಸಿ ಟಚ್ ಕೊಟ್ಟು ವರ್ಕ್ ಮಾಡಿದೀವಿ. ಸೊ ಬ್ಯಾಕಲ್ಲೂ ಈ ತರ ವರ್ಕ್ ಇದೆ. ಸೆಲ್ಫ್ ಕಲರ್ ಡಿಸೈನ್ ಮಾಡಿದ್ವಿ. ಏನಕ್ಕೆ ಅಂತ ಹೇಳಿದ್ರೆ ಒಬ್ಬೊಬ್ಬರು ಸೆಲ್ಫ್ ಕಲರ್ ತುಂಬಾ ಇಷ್ಟಪಡ್ತಾರೆ. ಸೊ ಸೆಲ್ಫ್ ಕಲರ್ ಇದ್ರೆ ಏನು ಎಲ್ಲ ತರ ಒಂದೊಂದು ಏಜ್ ಗ್ರೂಪ್ ಅವ್ರು ಒಂದೊಂದ್ ತರ ಇಷ್ಟಪಡ್ತಾರೆ. ಸೊ ಇದನ್ನ ಫುಲ್ ಸೆಲ್ಫ್ ಕಲರ್ ಅಲ್ಲಿ ಇರೋದ್ರಿಂದ ಮಲ್ಟಿ ಸ್ಯಾರೀಸ್ಗೆ ಯೂಸ್ ಮಾಡ್ಕೊಂತಾರೆ. ಎಂಬ್ರಾಯ್ಡ್ರಿ ಇರೋರು ಈ ತರ ಮಾಡ್ಕೊಳ್ಬಹುದು. ಈಗ ವಿತೌಟ್ ಎಂಬ್ರಾಯ್ಡ್ರಿ ಅಂತ ಆದ್ರೂ ಇದೊಂದು ಸ್ವಲ್ಪ ಲಾರ್ಜ್ ಸೈಜಲ್ಲಿ ಮಾಡಿದೀವಿ. ವಿತೌಟ್ ಎಂಬ್ರಾಯ್ಡ್ರಿ ಅಂದ್ರೆ ಬ್ರೊಕೆಡ್ ಇದೆಯಲ್ಲ, ಸೇಮ್ ಬ್ರೊಕೆಡಲ್ಲಿ ಮಾಡಿದೀವಿ. ಪೈಪಿಂಗ್ ಫಿನಿಶಿಂಗ್ ಕೊಟ್ಟು ಈ ತರ ಸಿಂಪಲ್ ಆಗಿ ಮಾಡಿದೀವಿ. ಸೊ ಪ್ಯಾಟರ್ನ್ ಕೊಟ್ಟಿದ್ವಿ, ಏನಾದ್ರು ಒಂದು ಹೈಲೈಟಿಂಗ್ ಇರ್ಲಿ ಅಂತ ಕ್ಯೂಟ್ ಆಗಿ ಒಂದು ಬೋ ಕೊಟ್ಟಿದೀವಿ ಇಲ್ಲಿ. ಸೊ ಚೆನ್ನಾಗಿ ಕಾಣಿಸುತ್ತೆ. ಈಗ ಎಂಬ್ರಾಯ್ಡ್ರಿ ತುಂಬಾ ಕಾಸ್ಟ್ಲಿ ಆಗುತ್ತೆ. ಎಂಬ್ರಾಯ್ಡ್ರಿ ಮಾಡಿಸೋದಕ್ಕೆ ಮೋರ್ ದನ್ 2000 ಮಿನಿಮಮ್ ಇರತ್ತೆ. ಹೌದು, ಆಸ್ ವಿ ನೋ. ಸೊ ಈಗ ನಮಗೆ ಎಂಬ್ರಾಯ್ಡ್ರಿ ಮಾಡ್ಸಕ್ಕೆ ಅಷ್ಟೊಂದು ಸ್ಪೆಂಡ್ ಮಾಡಲ್ಲ, ನಾವು ಖರ್ಚು ಜಾಸ್ತಿ ಮಾಡಕ್ಕಾಗಲ್ಲ. ಗೋಲ್ಡ್ ಕಲರ್ ಚೆನ್ನಾಗಿರೋದು ಒಂದು ಬ್ಲೌಸ್ ಬೇಕು, ಅದು 4 ಸಾರಿಗೆ ಯೂಸ್ ಆಗ್ಬೇಕು. ಅದಕ್ಕೆ ಏನ್ ಟಿಪ್ಸ್ ಕೊಡ್ತೀರಾ? ಸೊ ಆ ತರ ಸಿಚುವೇಶನ್ಸ್ ಅಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಎಷ್ಟೊಂದು ನಮ್ಗೆ ಇವಾಗ ಮಾರ್ಕೆಟ್ಸ್ ಅಲ್ಲಿ ನಮಗೆ ಎಷ್ಟೊಂದು ಚೆನ್ನಾಗಿರೋದು ಬ್ರೊಕೆಡ್ ಬ್ಲೌಸಸ್ ಅವೈಲೇಬಲ್ ಇರುತ್ತೆ. ಗೋಲ್ಡ್ ಬ್ರೊಕೆಡ್ ಅಲ್ಲಂತೂ ವೆರೈಟೀಸ್ ಆಫ್ ಕಲೆಕ್ಷನ್ ಸಿಗುತ್ತೆ. ಸೊ ನೆಟ್ಟೆಡ್ ಮೇಲೆ ವರ್ಕ್ ಇರೋಂಥದ್ದು ಸಿಗುತ್ತೆ, ಬ್ರೊಕೆಡ್ ಕಲೆಕ್ಷನ್ಸ್ ಸಿಗುತ್ತೆ. ಆ ತರ ತಗೊಂಡು ಸ್ಟಿಚ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ
ಯಾವ್ಯಾವ ಕಲರ್ ಸಿಗುತ್ತೆ ಶೇಡ್ಸ್ ಅಂದ್ರೆ gold ಅಲ್ಲಿ? ಮೇನ್ ಲೈಟ್ ಗೋಲ್ಡ್ ಸಿಗುತ್ತೆ, ಡಾರ್ಕ್ ಗೋಲ್ಡ್ ಸಿಗುತ್ತೆ, ಆಮೇಲೆ ಶೈನಿ ಗೋಲ್ಡ್ ಇರೋದು ಸಿಗುತ್ತೆ. ಸೊ ಬ್ರೊಕೆಟ್ ಪ್ರಿಂಟ್ಸ್ ಪ್ರಿಂಟ್ಸ್ ಅಲ್ಲಿ ಶಿಮ್ಮರ್ ಶಿಮ್ಮರು ಪಾರ್ಟಿ ವೇರ್ಸ್ಗೆಲ್ಲ ಯೂಸ್ ಮಾಡ್ಬೋದು. ಶಿಮ್ಮರ್ಸ್ ಎಲ್ಲ ಪಾರ್ಟಿ ವೇರ್ಗೆ ಸ್ಯಾಟಿನ್ ಸ್ಯಾರೀಸ್ ಮೇಲೆ ಹಾಕೊಳ್ಳೋದಕ್ಕೆಲ್ಲ ಯೂಸ್ ಮಾಡ್ಕೊಬಹುದು. ಕಾಪರ್ ಗೋಲ್ಡ್ ಎಲ್ಲ ರೋಸ್ ಗೋಲ್ಡ್ ಕಾಪರ್ ಗೋಲ್ಡ್ ತುಂಬಾ ಕಲೆಕ್ಷನ್ಸ್ ಎಲ್ಲ ಸಿಲ್ಕ್ ಸಾರೀಸ್ ಎಲ್ಲ ಶಿಮ್ಮರ್ದೆಲ್ಲ ಸ್ವಲ್ಪ ಸಿಲ್ಕ್ ಸ್ಯಾರೀಸ್ಗೆ ಮಾಡಕ್ಕಾಗಲ್ಲ, ಸ್ಯಾಟಿನ್ಸ್ ಆ ತರದಕ್ಕೆ ಮಾಡ್ಕೋಬಹುದು. ಬ್ರೊಕೆಟ್ಸ್ ಎಲ್ಲ ನಾವು ತಗೊಂಡಾಗ 100% ಸಿಲ್ಕ್ ಸ್ಯಾರಿ ಮೇಲೆನೆ ಮ್ಯಾಚ್ ಮಾಡ್ಬೋದು, ಎಸ್ಪೆಷಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಮೇಲೆ. ಅವಾಗ ನಮ್ಗೆ ಗೊತ್ತಿರೋಂಗೆ ಅವಾಗ ನಮ್ಮ ಅಜ್ಜಿ ಅವರೆಲ್ಲ ಒಂದೊಂದು ಈ ತರ ಬ್ರೊಕೆಟ್ ಬ್ಲೌಸಸ್ ಒಂದು ಸಿಂಪಲ್ ಆಗಿ ಒಂದು ಬ್ಲೌಸ್ ಇಟ್ಕೊಂತಾ ಇದ್ರು, ಅದಕ್ಕೆ ಎಷ್ಟೊಂದು ಮೈಸೂರು ಸಿಲ್ಕ್ ಸ್ಯಾರೀಸ್ ಅಕ್ಕನ್ ಸೀರೆ, ತಂಗಿ ಸೀರೆ, ಆಂಟಿ ಸೀರೆ, ಅತ್ತೆ ಸೀರೆ, ಅಮ್ಮನ್ ಸೀರೆನ ಒಂದ್ ಬ್ಲೌಸ್ ಇಟ್ಕೊಂಡು ಓಡಿಸ್ಬಿಡೋರು. ಹೌದು ಈಗ ಅದೇ ವಾಪಸ್ ಬಂದಿದೆ. ಈಗ ವಾಪಸ್ ಬಂದಿದೆ. ಅಜ್ಜಿ ಸೀರೆಗೆ ಬ್ಲೌಸ್ ಮ್ಯಾಚ್ ಮಾಡೋದು, ಅಮ್ಮನ್ ಸೀರೆಗೆ ಬ್ಲೌಸ್ ಮ್ಯಾಚ್ ಮಾಡೋದು. ಎಕ್ಸಾಕ್ಟ್ಲಿ. ಸೊ ಈಗ ಎಲ್ಲಾ ತರ ಕಲರ್ ಅಲ್ಲೂ ಮಾಡ್ತಾರೆ ಮ್ಯಾಮ್ ಇವಾಗ. ಸೊ ಇವಾಗ ಯೂಶಲಿ ಎಸ್ಪೆಷಲಿ ನನ್ನ ಕ್ಲೈಂಟ್ಸ್ ಹೆಂಗಿದ್ದಾರೆ ಅಂತ ಹೇಳಿದ್ರೆ, ಗೋಲ್ಡನ್ ಕಲರು, ರೆಡ್ ಕಲರು, ಗ್ರೀನ್ ಕಲರು, ಪಿಂಕ್ ಕಲರು, ದೀಸ್ ಆಲ್ ದ ರೆಗ್ಯುಲರ್ ಶೇಡ್ಸ್ ಇದೆಲ್ಲ. ಅದು ಆ ಥರ ಇದ್ಬಿಟ್ರೆ ಯಾವ ಕಲರ್ ಸ್ಯಾರೀಸ್ಗೂ ಯಾವ ಕಲರ್ ಶೇಡ್ಸ್ಗೂ ಬೇಕಿದ್ರೆ ಅದನ್ನ ಯೂಸ್ ಮಾಡ್ಕೊಬೋದು. ಸೊ ಎಲ್ಲರೂ ಆ ಥರ ಮಾಡ್ಕೊತಾರೆ. ವೆಲ್ವೆಟ್ ಬ್ಲೌಸ್ ಬಗ್ಗೆ ನಮಗೆ ಇನ್ನೊಂದಿಷ್ಟು ಮಾಹಿತಿ ಬೇಕು. ಓಕೆ, ಸೊ ಮುಂಚೆ ವೆಲ್ವೆಟ್ ಅಲ್ಲಿ, ಈಗ ಒಂದು 5 ವರ್ಷದಿಂದ ವೆಲ್ವೆಟ್ ಬ್ಲೌಸ್ಗಳು ತುಂಬಾ ಟ್ರೆಂಡ್ ನಲ್ಲಿತ್ತು, ರೆಡಿಮೇಡ್ ವೆಲ್ವೆಟ್ ಬ್ಲೌಸ್ಗಳು. ಈಗ ಏನಾಗಿದೆ, ಡಿಸೈನರ್ ವೆಲ್ವೆಟ್ ಬ್ಲೌಸ್ಗಳು, ಕಸ್ಟಮೈಸ್ ಮಾಡಿಸುವಂತದ್ದು, ಡಿಸೈನ್ ಮಾಡಿಸುವಂತದ್ದು ವೆಲ್ವೆಟ್ ಬ್ಲೌಸ್ಗಳು ಬಂದಿದೆ. ವೆಲ್ವೆಟ್ ಬ್ಲೌಸ್ ಮೇಲೂ ಆ ಫ್ಯಾಬ್ರಿಕ್ ಮೇಲೂ ವರ್ಕ್ ಮಾಡಿಸೋದು ಕಾಮನ್ ಆಗಿದೆ. ಸೊ ಯಾವ ರೀತಿ ಹೇಗೆ ಮ್ಯಾಚ್ ಮಾಡಬಹುದು ಒಂದಿಷ್ಟು ಇಲ್ಲಿ ನೀವು ನೋಡಬಹುದು. ದೇರ್ ಇಸ್ 3 shades of velvets. One is a green and one is a purple and one is a pink. It's a quite common shades ಇದು. ಸೊ ನೀಟಾಗಿ ಈ ತರ ಡಿಸೈನರ್ ವೇರ್ ಬ್ಲೌಸಸ್ ಸ್ಟಿಚ್ ಮಾಡಿ, ಇದು ಮಿಷಿನ್ ವರ್ಕ್ ಇಲ್ಲ, ಇದು ಹ್ಯಾಂಡ್ ವರ್ಕ್ ಮಾಡಿರೋದು. ಇದು ಹ್ಯಾಂಡ್ ವರ್ಕ್ ಮಾಡಿರೋದು ಬ್ಲೌಸಸ್. ಈ ತರ ಸಿಂಪಲ್ ಆಗಿ ಇಷ್ಟು ಒಂದು ಬಾರ್ಡರ್ ತರ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ. ಒಂದಿಷ್ಟು ಬಾರ್ಡರ್ ಎವ್ರಿವೇರ್ ಬುಟ್ಟಾಸ್ ಕೊಟ್ಟು. ಈಗ ವೆಲ್ವೆಟ್ಗೆ ಯಾವ ತರ ವರ್ಕ್ ಬೆಸ್ಟ್? ಎಂಬ್ರಾಯ್ಡರಿನ ಅಥವಾ ಯಾವ್ದು ಮಾಡ್ಸಿದ್ರೆ ವರ್ಕ್ ಬೆಸ್ಟ್? ಫ್ಯಾಬ್ರಿಕ್ಸ್ಗೆ ಬಂದು ಚಮ್ಕೀಸ್ ಯೂಸ್ ಮಾಡಿ ಮಾಡ್ಬೋದು. ನಾಟ್ ವರ್ಕ್ ಇಸ್ ಬೆಸ್ಟ್. ನಾಟ್ ವರ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾಟ್ ವರ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿಸುತ್ತೆ. ವೆಲ್ವೆಟ್ ಅದ್ರದ್ದು ರಿಚ್ನೆಸ್ ಆಫ್ ದ ವೆಲ್ವೆಟ್ ಇನ್ನ ಎನ್ಹ್ಯಾನ್ಸ್ ಆಗೋದಕ್ಕೆ ಇದಾಗುತ್ತೆ, ಚೆನ್ನಾಗಿ ಬರುತ್ತೆ. ಈ ವೆಲ್ವೆಟ್ ಬ್ಲೌಸ್ ಗಳನ್ನ ಹೇಗೆ ಮ್ಯಾಚ್ ಮಾಡಬಹುದು ಸಾರಿಗಳಿಗೆ? ಅಗೇನ್ ದ ಓಲ್ಡ್ ಸ್ಯಾರೀಸ್ ಇರ್ಬೋದು, ನ್ಯೂ ಸ್ಯಾರೀಸ್ ಇರ್ಬೋದು, ಎಲ್ಲಾ ಸ್ಯಾರೀಸ್ಗೂ ಎಲ್ಲಾ ತರದಲ್ಲೂ ಮ್ಯಾಚ್ ಮಾಡ್ಬೋದು. ಸ್ಲೀವ್ಲೆಸ್ ಮಾಡಿಸ್ಕೊಂತಾರೆ, ಈ ತರನು ಮಾಡಿಸ್ಕೊಂತಾರೆ. ಪಿಂಕ್ ಕಲರ್, ಪರ್ಪಲ್ ಶೇಡ್ ಇದೆ. ಸಿಂಪಲ್ ಆಗಿ ಲೀಫ್ ಡಿಸೈನ್ ಕೊಟ್ಟಿದೀವಿ, ಬ್ಯಾಕ್ ಅಲ್ಲಿ ಕ್ಲೋಸ್ ಕೊಟ್ಟಿದೀವಿ. ಸೊ ಬ್ಯಾಕ್ ಅಲ್ಲಿ ಕ್ಲೋಸ್ ಈ ತರ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಯಾರೀಸ್ ಹಾಕೊಂತೀವಲ್ಲ, ಇದು ನೀಟಾಗಿ ವರ್ಕ್ ಈ ತರ ಕಂಡಾಗ. ಇದು ಹೈನೆಕ್ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ. ಹೈನೆಕ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಇವಾಗ. ಮೊದ್ಲಿತ್ತು, ಇವಾಗ ಮತ್ತೆ ಸ್ಟೈಲ್ ಇನ್ನ ಆಗಿದೆ ಇವಾಗ. ಓಕೆ, ಇಂಥ ಬಹಳಷ್ಟು ಮಾಹಿತಿ ಹಾಗೂ ಸುದ್ದಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.